ಜಾನು ನಾನು ಕಣ್ ತಪ್ಪಿಸ್ಬಿಟ್ಟು ಎಲ್ಲಿ ಓಡಾಡ್ತೀಯ ನೀನು? ನಿನಗೆ ನಾನು ಎಷ್ಟೊತ್ತಿ ಹೇಳಿದೀನೋ ನನ್ನ ವಿಷಯಕ್ಕೆ ಬರಬೇಡ ಅಂತ, ಯಾಕೋ ಬರ್ತೀಯ? ನೋಡು, ಈ ರೌಡಿ ಕಲ್ಲೇಸಿ ಕಣ್ಣಿಟ್ಟ ಮೇಲೆ ಮುಗಿದೋಯ್ತು. ಇನ್ನು ನಾನು ಮದುವೆ ಮಾಡ್ಕೋ. ಹೇಳ್ಬೇಕು ನೋಡು, ನಾನು ಎಂತ ರೌಡಿ ಅಂತ ನಿಂಗೆ ಚೆನ್ನಾಗಿ ಗೊತ್ತು. ನಾನು ಆಗ್ಲೇ 5 ಮರ್ಡರ್ ಮಾಡಿದ್ದೀನಿ, 4 ಆಫ್ ಮರ್ಡರ್ ಮಾಡಿದ್ದೀನಿ, ಗೊತ್ತಾ? ನಿನ್ನಂತ ಅಯೋಗ್ಯ ರೌಡಿನ ಮದುವೆ ಆಗೋದಕ್ಕೆ ನನಗಿಷ್ಟ ಇಲ್ಲ. ನೋಡು, ಮಲ್ಲಮ್ಮ ಪವಾಡ ಸಿನಿಮಾದಲ್ಲಿ ಹೀರೋನ ಹೆಂಗ್ ಬದಲಾವಣೆ ಮಾಡ್ತಾರೋ ಹಂಗೆ ನೀನ್ ನನ್ನ ಬದಲಾವಣೆ ಮಾಡು. ನಾನೇನ್ ಮಾಡ್ಬೇಕು? ನೋಡು, ನೀನ್ ಒಪ್ಪಿ ನನ್ನ ಕೈಲಿ ತಾಳಿ ಕಟ್ಸ್ಕೊಂಡ್ಬಿಟ್ರೆ ರೌಡಿ ದಮ್ಮೆ ಬಿಟ್ಬಿಡ್ತೀನಿ. ಇದು ನಿನ್ ಮೇಲಾನೆ, ಈ ಲಾಟ್ ಮೇಲಾನೆ. ಮದ್ವೆಗೆ ಇವಾಗ ಅಪ್ಲಿಕೇಶನ್ ತುಂಬಾ ಲೇಟ್ ಆಗ್ಬಿಟ್ಟಿದೆಯೇ? ಯಾಕೆ ಚಿನ್ನು? ಯಾಕೆ ಅಂದ್ರೆ ನನ್ಗೀಗಾಗ್ಲೇ ಮದ್ವೆ ಆಗ್ಬಿಟ್ಟಿದೆ. ಮದ್ವೆ ಆಗೋಗಿದ್ಯಾ? ಯಾಕೆ ಚಿನ್ನು ನಂಗೆ ಈ ಮಾತು ಹೇಳೇ ಇಲ್ಲ? ಮದ್ವೆ ಆಗಿರೋ ವಿಷಯ ಎಲ್ಲರ ಹತ್ರ ಟಾಮ್ ಮಾಡ್ಕೊಂಡ್ ಬರ್ಬೇಕೇನು? ಹೋಗ್ಲಿ, ಯಾರು ನಿನ್ ಗಂಡ? ನಮ್ಮ ಮನೆಗೆ ಬಂದ್ರೆ ಗೊತ್ತಾಗತ್ತೆ. ಇವತ್ತಲ್ಲ ನಾಳೆ ನಿಮ್ ಮನೆಗೆ ಬಂದೇ ಬಿಡ್ತೀನಿ. ನೀನು ಮದುವೆ ಆಗಿದೆ ಅಂತ ಸುಳ್ಳೇನಾದ್ರೂ ಹೇಳಿದ್ರೆ ನಿನ್ ತಲೆ ತೆಗೆದು ಬಿಡ್ತೀನಿ. ಮೊದ್ಲ ಚಿನ್ನು. ತಗೊಳ್ಳಿ ನಿಮ್ಮ ಕರವಸ್ತ್ರನ. ಯಾಕೆ ಸಿಕ್ಕಾಪಟ್ಟೆ ಹೆದರ್ಕೊಂಡ್ಬಿಟ್ಟಿದ್ದೀರಾ? ಅದು ಕಲ್ಲೀಶ್ ಅಂತ ರೌಡಿ ನನ್ನ ಮದ್ವೆ ಆಗುವಂತ ಪೀಡಿಸ್ತಾ ಇದ್ದಾನೆ. ನಾನು ದೂರದಲ್ಲಿ ನಿಂತ್ಕೊಂಡು ಎಲ್ಲ ಕೇಳಿಸ್ಕೊಂಡೆ. ಆದ್ರೆ ನಿಮ್ಮಿಬ್ಬರು ಜಗಳ ಮಧ್ಯೆ ನಾನು ಬಂದು ಡಿಸ್ಟರ್ಬ್ ಮಾಡಬಾರ್ದು ಅಂತ ಸುಮ್ಮನೆ ಇದ್ದೆ. ಈ ಥರದ ಸೀನ್ಗಳನ್ನ ನಾನು ಸಿನಿಮಾದಲ್ಲಿ ನೋಡ್ತಾ ಇದ್ದೆ. ಆದ್ರೆ ಇತ್ತೀಚೆಗೆ ಸೀರಿಯಲ್ಲಾಗೂ ಬರಕ್ಕೆ ಶುರುವಾದವು ಅಂದ್ರೆ ನನಗೆ ಯಾಕೋ ಪಾಂಡುರಂಗ ಆಶ್ಚರ್ಯ ಆಗ್ತಾ ಇದೆ. ಟೋಟಲ್ ಆಗಿ ಹೇಳಬೇಕು ಅಂದ್ರೆ ಅವನು ನಿಮ್ಮ ಭಾಗಕ್ಕೆ ಖಳನಾಯಕ ಆಗಿದ್ದಾನೆ. ಈಗ ನೀವೇ ಅದಕ್ಕೆ ಹೀರೋ ಆಗ್ಬೇಕು. ನಾನು ಹೀರೋನ? ಆ ರೌಡಿ ಕಲ್ಲೇಶನಿಂದ ನೀವೇ ನನ್ನ ಬಚಾವ್ ಮಾಡ್ಬೇಕು. ನೀವೇನು ಯೋಚನೆ ಮಾಡಿ, ನಾನು ಯಾರು ಗೊತ್ತಾನೆ? ಯಾಕೆ, ಏನಾಯ್ತು? ಅಲ್ಲ, ನಮ್ಮ ಬಗ್ಗೆ ನಾನೇ ಏನು ಹೇಳ್ಕೊಳ್ಳೋದಂತ ಸುಮ್ಮನಾಗ್ಬಿಟ್ಟೆ. ಈಗ ನಾನು ನಿಮಗೆ ಏನು ಮಾಡಬೇಕು ಅಂತ ಹೇಳಿ. ನನಗೆ ಅರ್ಜೆಂಟ್ ಆಗಿ ಒಬ್ಬ ಗಂಡ ಬೇಕು. ಆ ಗಂಡ ನೀವೇ ಆಗ್ಬೇಕು. ನಿಮಗೆ ಮದುವೆ ಆಗಿದ್ಯಾ? ಮೂಲಕ್ಕೆ ಕೈ ಹಾಕ್ಬಿಟ್ಟಲ್ಲಪ್ಪ. ಮದುವೆ ಆಗಿದೆ ಅಂದ್ಬಿಟ್ರೆ ಈ ಪಾರ್ವಾಳ ನನ್ನ ಕೈಯಿಂದ ತಪ್ಪಿಸ್ಕೊಂಡು ಹೋಗ್ಬಿಡುತ್ತೆ. ಮರಿ ಎಂದರೆ ಹೆಂಗ ಮರಿಯಲ್ಲಿ ಗೆಳೆಯ, ಹಂಗಾಗಬಾರ್ದು. ಅದು ನೀವು ಏನೋ ಕೇಳ್ದಂಗಿತ್ತು. ನಿಮಗೆ ಮದುವೆ ಆಗಿದ್ಯಾ ಅಂತ ಕೇಳಿದೆ. ಅಯ್ಯೋ, ಮದುವೆ ಏನು ಬಂತು, ಶೋಭನೇ ಆಗಿಲ್ಲ. ನಿಮ್ಮ ಹೆಸರೇನು? ಪೂರ್ತಿ ಹೆಸರು ಹೇಳ್ಬಿಟ್ರೆ ನಮ್ಮ ಬುಡನೆ ಕಿತ್ಕೊಂಡು ಹೋಗ್ಬಿಡುತ್ತೆ. ಏನು ಮಾಡೋದು ಈಗ? ಮುಂದಿನ ಬಿಟ್ಬಿಟ್ಟು ಹಿಂದಿನ ಹೇಳ್ಬಿಟ್ರೆ ಆಯ್ತು. ಅದು ಹಂಗಕ್ಕೆ ನಾನು ಹಾಕೊಂಡ್ಬಿಡ್ತೀನಿ. ಅದು ನೀವು ಏನೋ ಕೇಳ್ದಂಗಿತ್ತು. ಹೆಸರು ರಂಗನಾಥ್. ನಿಮ್ಮ ಹೆಸರಕ್ಕೆ ಇಷ್ಟೊಂದು ಟೈಮ್ ಬೇಕಾ? ನಾನು ನಿಮ್ಮ ಸೌಂದರ್ಯ ನೋಡ್ತಾ ಇದ್ನಲ್ವಾ, ನೋಡ್ತಾ ನೋಡ್ತಾ ನನಗೆ ನನ್ನ ಹೆಸರೇ ಮರ್ತೋಗುತ್ತೆ. ಅಲ್ಲ, ಇಂಥ ಸೌಂದರ್ಯನ ನೋಡ್ತಾ ಇದ್ರೆ ಪ್ರಪಂಚನೇ ಮರ್ತೋಗುತ್ತೆ. ಅಂದಮೇಲೆ ನಾನು ಹೆಸರನ್ನ ಮರೆಯೋದು ಯಾವ ಮಹಾಬಿಡಿ. ಮಿಸ್ಟರ್ ರಂಗನಾಥ್, ನೀವು ನನ್ನ ಗಂಡನ ತರ 3 ದಿನ ಆಕ್ಟ್ ಮಾಡಿದ್ರೆ ನಾನು ನಿಮ್ಗೆ 30,000 ರೂಪಾಯಿ ಕೊಡ್ತೀನಿ. ಅಂದ್ರೆ ದಿನಕ್ಕೆ 10,000 ರೂಪಾಯಿ? ಪಾಪ, ಆ ಟಿವಿ ನಟರಿಗೂ ಇಷ್ಟೊಂದು ಸಂಬಳ ಸಿಕ್ಕುತ್ತೋ ಇಲ್ವಾ? ನಿಮ್ಮ ತಾಯಿಗೂ 3 ಕಾಲು ಸೀಟಿಗೆ 30,000 ರೂಪಾಯಿ ಕೊಡ್ತೀರಾ ಅಂತ? ಗ್ಯಾರಂಟಿ ಕೊಡ್ತೀನಿ. ನೋಡಿ, ನನ್ನ ಹತ್ರ ದುಡ್ಡಿದೆ, ಆದ್ರೆ ನೆಮ್ಮದಿನೇ ಇಲ್ಲ. ಆ ರೌಡಿ ಕಲ್ಲೇಶನಿಂದ ನೀವು ನನ್ನ ಬಚಾವ್ ಮಾಡಿದ್ರೆ ನನಗಷ್ಟು ಸಾಕು. ನಾನು ನಿಮ್ಮ ಗಂಡನ ತರ ಅಭಿನಯಿಸ್ಬೇಕು. ಈಗ ಹೇಳಿ, ನಿಮ್ಮನ್ನ ನಾನು ಎಲ್ಲಿ ಕರ್ಕೊಂಡು ಎಲ್ಲಿ ಕರ್ಕೊಂಡು ಹೋಗ್ಬೇಕು? ಅಲ್ಲ, ಈ 3 ದಿನದ ಪ್ಯಾಕೇಜ್ ಅಲ್ಲಿ ಏನು ಹನಿಮೂನು ಸೇರ್ಕೊಂಡಿದ್ಯಾ ಅಥವಾ ಪಾರ್ಕಲ್ಲೇ ಎಲ್ಲ ಮುಗಿದೋಗ್ಬಿಡುತ್ತಾ? ಮಿಸ್ಟರ್ ರಂಗನಾಥ್, ಹದ್ದು ಮೀರಿ ವರ್ತಿಸಿದ್ರೆ ಆ ರೌಡಿ ನನಗೆ ಪರಿಚಯ ಇದ್ದಾನೆ. ಆ ರೌಡಿ ಕಲ್ಲೇಶನ್ ಹೇಳಿ ನಿಮ್ ಕೈ ಕಾಲು ಮುರಿಸ್ಬಿಡ್ತೀನಿ. ಏನೋ ಹೆದರ್ಸ್ತಾ ಇದ್ದೀರಾ? ಏನೋ ಹೋಗ್ಲಿ ಪಾಪ ಅಂತ ಒಪ್ಕೊಂಡಿದ್ದೀನಿ ಅಷ್ಟೇನೆ. 30,000 ರೂಪಾಯಿ ಕೊಡ್ತಾ ಇಲ್ವಾ? ಹೇಳಷ್ಟು ಮಾಡ್ಬೇಕು ಅಷ್ಟೇ. ಆಯ್ತು ಬಿಡೆ ಜನ. ನೀವು ಟಿವಿ ಸೀರಿಯಲ್ ಅಲ್ಲಿ ಹೆಂಡತಿ ಜೊತೆ ಎಷ್ಟು ಸಲಗೆಯಿಂದ ಇರ್ತೀರೋ ಅಷ್ಟು ಸಲಗೆಯಿಂದ ಇದ್ರೆ ಸಾಕು. ಕ್ಯಾಮ್ರಾ ಮುಂದೆ ಅಷ್ಟೇ ಲವ್ವು. ಕ್ಯಾಮ್ರಾ ಹಿಂದೆ ಬರೀ ಡವ್. ಇಷ್ಟೊಂದು ಟ್ರಿಮ್ ಆಗಿ ರೆಡಿಯಾಗಿ ಎಲ್ಲಿಗೆ ಹೋಗ್ತಿದ್ದೆ? ಅದು ನನ್ನ ಗರ್ಲ್ ಫ್ರೆಂಡ್ ಮೀಟ್ ಮಾಡ್ಬೇಕು ಅಂತ ಬರ್ತೀನಿ. ಬೇರೆ ಗರ್ಲ್ ಫ್ರೆಂಡ್ ಜೊತೆ ಟಾಕ್ ಮಾಡಕ್ ಹೋಗ್ತೀರಾ? ಅಯ್ಯೋ ಶಿವನ, ನೀವು ಯಾವ ಸೀಮೆ ಗರ್ಲ್ ಫ್ರೆಂಡು? ಮಾತೆತ್ತಿದ್ರೆ ಸಾಕು, ಬೌನ್ಸಿಂಗ್ ಬಾಯ್ ಫ್ರೆಂಡ್ ತರ ಇರಿ, ಬಾಯ್ ಫ್ರೆಂಡ್ ತರ ಇರಿ ಅಂತ ಬಾಯ್ ಮಾತಲ್ಲಿ ಹೇಳ್ತೀರಾ. ನಾನು ಆ ಬಾಯ್ ಫ್ರೆಂಡ್ ತರ ಆಗಿ ಬಂದಾಗ ನೀವು ತಾನೇ ಮಾಡಿದ್ದೀನಿ ಏನ್ರಿ? ಇದೆಲ್ಲ ನನಗೆ ಗೊತ್ತಿಲ್ಲ. ನೀವು ಆಚೆ ಹೋಗ್ಬಾರ್ದು ಅಷ್ಟೇ. ಒಳ್ಳೆ ಚೆನ್ನಾಗಿದೆ ಕಣ್ರೆ. ನೋಡಿ, ಈಗ ಮನೆಯಲ್ಲಿ ಊಟ ಸಿಕ್ಲಿಲ್ಲ ಅಂದ್ರೆ ನಾವು ಹೋಟೆಲ್ಗೆ ಹೋಗಿ ಊಟ ಮಾಡ್ತೀವಿ ತಾನೆ. ಊಟ ಬೇಡ ಬಿಡಿ, ಕೊನೆ ಪಕ್ಷ ಚಿತ್ರಾನ್ನಾದ್ರೂ ತಿನ್ಕೊಂಡು ಬರ್ತೀವಿ. ಬರ್ಲಾ? ಜಾನು, ಮೈ ಡಿಯರ್ ಜಾನು. ಓ ರಂಗನಾಥ್, ಬನ್ನಿ ಬನ್ನಿ. ಈ ಕ್ಷಣದಿಂದ ನಾನು ನಿನ್ನ ಗಂಡ. 3 ದಿನದ ಗಂಡ ಅಷ್ಟೇ. ನೋಡಿ, ತಗೊಳ್ತಿರೋ 30,000ಕ್ಕೆ ಮೋಸ ಆಗದಿರೋ ಹಾಗೆ ಆಕ್ಟ್ ಮಾಡ್ಬೇಕು. ಓಕೆ? ನೋಡ್ತಾ ಇರೋ ಜಾನು, ನಾನು ಮಾಡೋ ಅಭಿನಯಕ್ಕೆ ನಿಜವಾದ ಗಂಡ ಹೆಂಡತಿ ಆದವರು ಆಶ್ಚರ್ಯದಿಂದ ಹಂಗಂಗೆ ಸತ್ತೋಗ್ಬಿಡ್ಬೇಕು.
ರಂಗನಾಥ್, ನನಗೆ ನಿಮ್ಮನ್ನ ಬಿಟ್ಟು ಒಂದೊಂದು ಕ್ಷಣ ಕೂಡ ಇರೋದಕ್ಕೆ ಆಗೋದಿಲ್ಲ ಗೊತ್ತಾ? ಗಂಡ ಅಂದ್ರೆ ಎದ್ರ ಮೇಲೆ ಕೈ ಹಾಕ್ಬಿಟ್ರೆ ಏನ್ ರಂಗನಾಥ್ ನೀವು ಬೆಳಗ್ಗೆ ಆಫೀಸ್ಗೆ ಹೋದ್ರೆ ಸಾಯಂಕಾಲ ಬರ್ತೀರಾ. ನನ್ಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ? ಮತ್ತಿನ್ನೇನು ಮಾಡಲಿ? ಬಂದಿಗಾನೆ ಜಾನು ಜಾನು ಜಾನು, ನಾನ್ ತಾನೇ ಏನ್ ಮಾಡ್ಲಿ ಹೇಳು ಜಾನು. ನಮ್ಮ ಆಫೀಸ್ನಲ್ಲಿ ಬಾಸ್ ಅನ್ನೋ ಒಂದು ಗೂಬೆ ಇದೆ. 3 ಹೊತ್ತು ಅದು ಆಫೀಸ್ನಲ್ಲೇ ಬಿದ್ದು ಸಾಯ್ತಾ ಇರುತ್ತೆ. ಅದು ಸಾಯೋದಲ್ಲದೆ ನಮ್ಮನ್ನು ಆಫೀಸ್ನಲ್ಲೇ ಕೂರ್ಸ್ಕೊಂಡು ಸಾಯಿಸ್ಬಿಡುತ್ತೆ. ಹೊಸದಾಗಿ ಮದುವೆ ಆಗಿರೋ ಹೆಂಡತಿನ ಸುತ್ಸೋದು ಮೆರೆಸೋದು ಇವೆಲ್ಲ ಏನು ಇಲ್ವಾ? ಜಾನು ಜಾನು ಜಾನು, ಅಲ್ಲ ನಾನಿರುವಾಗ ನೀನು ಯಾಕೆ ಯೋಚನೆ ಮಾಡ್ತೀಯ ಅಂತ. ನೋಡು, ಈ ಗಂಡ ಹೆಂಡತಿ ಆದವರು ಸಾಮಾನ್ಯವಾಗಿ ಹನಿಮೂನ್ಗೆ ಅಂತ ಕ್ಯಾಮಣ್ಗುಂಡಿಗೋ ಇಲ್ಲೋ ಡಾರ್ಜಿಲಿಂಗಿಗೋ ಹೋಗಿ ಬಂದ್ಬಿಡ್ತಾರೆ. ಆದ್ರೆ ನಾನು ನೀನು ಸೇರ್ಕೊಂಡು ಸ್ವಿಟ್ಜರ್ಲ್ಯಾಂಡ್ಗೆ ಹೋಗಿ ನೀನು ಮನಸ್ಸು ಮಾಡಿದ್ರೆ ಹೇಳು, ಚಂದ್ರಲೋಕಕ್ಕೆ ಒಂದ್ಸಲ ಹೋಗ್ಬಿಟ್ಟು ಬರೋಣ. ಹೋಗಿಪ್ಪ, ನೀವ್ ಮಾತಲ್ಲಿ ನಂಗೆ ಹುಚ್ಚಿಡ್ಬಿಡ್ತೀರಾ. ಯಾರಿದ್ದೀರ ಮನೇಲಿ? ಕಲ್ಲೇಶ್, ಬನ್ನಿ ಬನ್ನಿ. ರಂಗನಾಥ್, ಇವರು ಕಲ್ಲೇಶ್ ಅಂತ ನಮ್ಮ ಏರಿಯಾದಲ್ಲೇ ಇರ್ತಾರೆ. ರೌಡಿಗಳಿಗೆಲ್ಲ ಇವರೇ ಹೆಡ್ಡು. ಯಾರಾದ್ರೂ ನಮಗ್ ತೊಂದರೆ ಕೊಟ್ರೆ ಇವ್ರು ನಮಗ್ ಸಹಾಯ ಮಾಡ್ತಾರೆ. ದೇಹನ ತುಂಬಾ ದಷ್ಟಪುಷ್ಟವಾಗಿ ಬೆಳೆಸ್ಕೊಂಡಿದ್ದಾರೆ. ಈ ಬಾಡಿ ಅನ್ನೋದು ಹಂಗೆ ಮಣ್ಪಾಲಾಗ್ಬಾರ್ದು, ಇನ್ನೊಬ್ರಿಗೆ ಸಹಾಯ ಮಾಡಬೇಕಮ್ಮ. ಕಲೇಶ್, ಇವರೇ ನಮ್ಮ ಯಜಮಾನ್ರು. ಏನ್ ಬಂದಿದ್ದು? ನಿಮ್ಮನ್ನ ನೋಡೋಣ ಅಂತ ಬಂದೆ. ನೋಡಿದ್ದಾಯ್ತಲ್ಲ, ಬರ್ತೀನಿ. ಜಾನು ಜಾನು ಜಾನು, ಈ ನಿನ್ನ ಕಣ್ಣುಗಳು ದ್ರಾಕ್ಷಿಯ ಹಣ್ಣುಗಳು. ಅದನ್ನ ಹಂಗೆ ಕಾಚ ಕಾಚ ಅಂತ ತಿಂದು ಬಿಡ್ಬೇಕು ಅಂತ ಅನಿಸ್ತಾ ಇತ್ತು. ಇದಕ್ಕಿದಂಗೆ ಏನಾಗೋಯ್ತು? ಕಲ್ಲೇಶ್ ಅವರು ಹೋಗಾಯ್ತು. ಬಾವ ಜಾನು ಅನ್ನೋ ಹುಡುಗಿ ಜೊತೆಗೆ ಊರು ಸುತ್ತಾ ಇದ್ದಾರೆ. ನೀವು ಅಣ್ಣನ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ ಅಣ್ಣ ಕಂಡೋರ್ ಪಾಲ್ ಆಗ್ಬಿಡ್ತಾನೆ. ಅಂದ್ರೆ ಏನರ್ಥ? ನಿಮಗ್ ಪ್ರೀತಿ ಮಾಡಕ್ ಬರಲ್ಲ ಅಂದ್ರೆ ನನ್ನ ಪಲ್ಲು ನಾನು ನೋಡಿ ಕಲ್ತ್ಕೊಳ್ರಿ. ಈಗ ನನ್ಗೆ ಗೊತ್ತಾಗ್ತದೆ ನಾನು ಮಾಡ್ತಿರೋದು ತಪ್ಪು ಅಂತ. ಈಗ ನಿನ್ ಗಂಡ ಬಲ್ತಿದ್ದ ಹಾಗೆ ದೇವಸ್ಥಾನ ಕಲ್ಕೊಂಡು ಹೋಗಿ ಕೆನ್ನೆ ಹೊಡ್ಕೊಂಡು, ದೇವ್ರೇ ತಪ್ಪಾಯ್ತು, ಇನ್ಮೇಲಾದ್ರೂ ನನ್ನ ಗಂಡನ ಪ್ರೀತಿ ಮಾಡ್ತೀನಿ ಅಂತ ಬಲದಿ ಒಪ್ಪಿಸ್ಬಾ. ಹಬಿ 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 ಹಬಿ, ಯಾಕೋ ಗೊತ್ತಿಲ್ಲ, ತುಂಬಾ ಬೇಜಾರಾಗ್ತಾ ಇದೆ. ಅಯ್ಯೋ, ನಿಮಗೆ ಇವತ್ತಿನಿಂದ ಬೇಜಾರಾಗ್ತಾ ಇದೆ ಕಣ್ರಿ. ನಾವು ಯಾವತ್ತು ನಿಮ್ಮನ್ನ ಕಟ್ಕೊಂಡು ಆವತ್ತಿಂದನೇ ಬೇಜಾರಾಗಕ್ಕೆ ಶುರುವಾಗೋಯ್ತು. ಬೆಚ್ಚ ಮಲ್ಕಳೆ. ಹಬಿ ಹಬಿ, ಟೆಂಪಲ್ ಹೋಗಿ ಗಾಡ್ನ ನೋಡ್ಕೊಂಡು ಬರೋಣ. ನೀವು ಇದ್ದಕ್ಕಿದ್ದಂಗೆ ದೇವಸ್ಥಾನ ಕಡೆ ಹೊಟ್ಬಿಟ್ರೆ ದೇವಸ್ಥಾನದಲ್ಲಿರೋ ದೇವರು ಮಂಗ ಮಾಯ ಆಗ್ಬಿಡ್ತಾನೆ. ಏನು ಬಂತು ಅದೇನು ಅಂತ ಹೇಳಿ. ಏನೋ ಅಪರೂಪವಾಗಿ ದೇವರ ದರ್ಶನ ಮಾಡ್ಬೇಕು ಅಂತಿದ್ದಾಳೆ. ಒಂದು ಮಗುನೋ ಮರಿನೋ ಪಿಳ್ಳನೋ ಪಿಸ್ಕೊನೋ ಆಗಲಿ ಅಂತ ಅವ್ಳ ಮನ್ಸಲ್ಲಿ ನಿಲ್ಬೇಕು. ಹೋಗೋ, ಕಲ್ಕೊಂಡು ಹೋಗೋ. ಆಯ್ತು, ರೆಡಿ ಆಗ್ರಿ, ನಾವು ಬರ್ತೀವಿ. ಸ್ವಲ್ಪ ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು, ಬಂದು ಕರ್ಕೊಂಡು ಹೋಗ್ತೀರಾ? ಅದು ಜಾನು, ನಾನಿಲ್ಲಿ ಯಾವುದೋ ಒಂದು ಕೆಲಸದ ಮೇಲಿದ್ದೀನಿ. ಇವರು ಒಂದು ಥಿಂಗ್, ಮನೆಗೆ ನನ್ನ ಫ್ರೆಂಡು ಮೇಡ್ ಇನ್ ಚೈನಾ ಬರ್ತಾನೆ. ಅವನ ಹಿಂದೆ ನೀನು ದೇವಸ್ಥಾನದ ಹತ್ರ ಬಂದ್ಬಿಡು, ನಾನು ಅಲ್ಲಿ ಬಂದು ಸೇರ್ಕೋತೀನಿ. ಆಗ್ಬೋದಲ್ವಾ? ಪರವಾಗಿಲ್ಲ. ದೇವ್ರ ದರ್ಶನ ಚೆನ್ನಾಗಾಯ್ತಲ್ವಾ? ಫಸ್ಟ್ ಕ್ಲಾಸ್ ಆಗುತ್ತೆ, ಮನಸ್ಸಿಗೆ ನೆಮ್ಮದಿನೂ ಸಿಕ್ತು. ಅಶ್ವತ್ಥ ಕಟ್ಟೆ ಒಂದು ಸುತ್ಬಿಟ್ರೆ ಇನ್ನೂ ಒಳ್ಳೇದಾಗುತ್ತೆ. ಅದು ನೀವು ಸುತ್ತಾ ಇರಿ, ನಾನು ಬಂದೆ. ಹಲೋ, ಮೇಡ್ ಇನ್ ಚೈನಾ. ಸ್ವಲ್ಪ ಪಕ್ಕಕ್ಕೆ ಬಾರಲೇ. ಹಾ, ಹೇಳು ಮಿತ್ರ. ಲೇ, ನಿನಗೇನಾದ್ರೂ ಬುದ್ಧಿ ಇದೆಯಾ? ಹೋಗಿ ಹೋಗಿ ಅವಳನ್ನ ಈ ದೇವಸ್ಥಾನಕ್ಕೆ ಯಾಕೋ ಕರ್ಕೊಂಬಂದೆ? ನನಗೇನು ಕನ್ಸ ಬಿದ್ದಿತ್ತು ನೀನು ಇದೇ ದೇವಸ್ಥಾನಕ್ಕೆ ಬರ್ತೀಯ ಅಂತ. ಈಗ ಬ್ಯಾಗ್ನಲ್ಲಿ ಎಲ್ಲ ಇದೆ ತಾನೇ? ಎವ್ರಿಥಿಂಗ್ ಈಸ್ ರೆಡಿ. ಬಂದೆ ತಡಿ. ಅದು ಜಾಜಿ ಚಂಪಲ್ ತಿಂಡಿ ಅವ್ರೆ, ನಮ್ಮ ಶಾಸ್ತ್ರಿಗಳು ಫೋನ್ ಮಾಡಿದ್ರು. ಅದೇನೋ ಅರ್ಜೆಂಟಾಗಿ ಬನ್ನಿ ಅಂತ ಹೇಳಿದ್ರಪ್ಪ. ಇಲ್ಲೇ ಇದಾರಂತೆ. ಅದೇನು ನಾನು ಇಲ್ಲೇ ಹೋಗಿ ಮಾತಾಡ್ಸ್ಕೊಂಡ್ ಬರ್ಲೋ ಅಥವಾ ನಿಮ್ಮೆಲ್ಲರೂ ಮನೆ ಹತ್ರ ಬಿಟ್ಟು ಅಲ್ಲಿಂದ ಆಟೋ ತಗೊಂಡ್ಬರ್ಲೋ? ಬೇಡ ಬೇಡ ಅಭಿ, ನೀನೇ ಹೋಗಿ ಮಾತಾಡ್ಸಿ. ಓಕೆ, ನಾನು ಹಿಂಗೋಗಿ ಹಂಗೆ ಬಂದ್ಬಿಡ್ತೀನಿ. ಕಮ್ ಸೂನ್. ಲೇ ಮೇಡಿನ್ ಚೈನಾ, ಭಾಳ ಒಳ್ಳೆ ಕೆಲಸ ಮಾಡ್ದಪ್ಪ. ಹಾಯ್ ಜಾನು. ಇಷ್ಟು ಬೇಗ ಕೆಲಸ ಮುಗ್ದೋಯ್ತಾ? ಎಲ್ಲಿ ಮುಗಿದೋಯ್ತು? ಎಲ್ಲ ಅರ್ಧಂಬರ್ಧ ಆಗೋಯ್ತು. ಅಲ್ಲ, ನೀನು ನನಗೋಸ್ಕರ ಅಂತ ಕಾಯ್ತಾ ಇರ್ತೀವಲ್ವಾ, ಅದಕ್ಕೋಸ್ಕರ ಓಡೋಡಿ ಬಂದ್ಬಿಟ್ಟೆ. ಒಳ್ಳೆ ಕೆಲಸ ಮಾಡುತ್ತೆ. ಮಿತ್ರ, ನಾನೇನು ಬರಲ್ಲ. ಎಲ್ಲಿಗಪ್ಪ? 2 ಮಿತ್ರ ಸಿಕ್ತಿದೆ, ತಗೊಂಡೋಗಿ ಸಿಂಗಾಪುರಲ್ಲಿ ಬಿಡ್ಬೇಕು.
ಇನ್ನು ಪೂಜೆ ಆಗಿಲ್ಲ. ನೋಡಲೆ ನಿಮ್ಮ ಅಣ್ಣನ ತರ ಇಲ್ವಾ? ಬನ್ನಿ ಹೋಗಿ ಮಾತಾಡ್ಸೋಣ. ಅಣ್ಣ ಅಣ್ಣ ನಿನ್ನೆ ಯಾರಕ್ಕ ನೀವು? ಭಾವ ಕಂಡವ್ರ ಹೆಗಲ ಮೇಲೆ ಹಾಗೆಲ್ಲ ಕೈ ಹಾಕಬಾರ್ದು, ತೆಗೀರಿಪ್ಪ. ಹಾಗೆ ಕಂಡ್ಕಂಡವ್ರನ್ನ ಭಾವ ಅಂತಾನು ಕರಿಬಾರ್ದು. ವಾಟ್ ಇಸ್ ದಿಸ್? ಯಾರ್ ತಾಯಿ ನೀವು? ಫುಲ್ ಕನ್ಫ್ಯೂಷನ್. ನನ್ನ ಹಸ್ಬೆಂಡ್ ಸೇಮ್ ನಿಮ್ಮ ಹಾಗೆ ಇದ್ದಾರೆ. ಪ್ರಪಂಚದಲ್ಲಿ ಒಬ್ಬರ ತರನೇ 7 ಜನ ಇರ್ತಾರಂತೆ. ನೀವ್ಯಾರು ಅಂತ ಗೊತ್ತಾಗ್ಲಿಲ್ಲ. ನನ್ನ ಹೆಸರು ಜಾಜಿ ಅಂತ, ಪಾಂಡುರಂಗ ಗಲಿಗಲಿ ಅವರ ವೈಫ್. ಇಟ್ಸ್ ನಾಟ್ ಗಲಗಲೆ, ಇಟ್ಸ್ ಗಂಟುಗಲೆ. ನಿಮ್ಗೆ ಹೇಗ್ರಿ ಗೊತ್ತಾಯ್ತು? ಅಯ್ಯೋ, ಆ ಗಂಡುಗಲಿ ವಂಶದ ಹೆಸರನ್ನ ಕೇಳದೆ ಇರೋರು ಈ ಸಿಟಿನಲ್ಲಿ ಯಾರಿದ್ದಾರೆ? ನೀವೇನೋ ನಿಮ್ಮ ಯಜಮಾನ್ರನ್ನ ಬೆಡ್ರೂಮ್ ಒಳಗಡೆನೆ ಸೇರ್ಸಬಂತೆ. ಬಾ, ಅಶ್ವತ್ಥ ಕಟ್ಟೆ ಸುತ್ತಾಕಿದ್ರೆ ಬೇಗ ಮಕ್ಕಳಾಗ್ತಾವಂತೆ. ನಾನು ಬರ್ತಾ ಹೋಗ್ತಾನೆ. ಶಾಂತರಾಗಿಪ್ಪ, ಇಲ್ಲಾಂದ್ರೆ ದೇವಸ್ಥಾನಕ್ಕೆ ಬಂದಿರೋ ಪುಣ್ಯ ಎಲ್ಲ ಹೊರಟೋಗುತ್ತೆ. ಹೌದಮ್ಮ, ನೋಡಕ್ ಸೇಟ್ ಅಣ್ಣನ್ ತರನೇ ಇದ್ದ. ನನಗ್ ನಂಬಕ್ಕೆ ಆಗ್ಲಿಲ್ಲ. ಹಾಗೆ ಮನೆ ಕರ್ಕೊಂಡ್ ಬರ್ಬಾರ್ದಾ? ಒಬ್ರು ಜಾತಿ ಅಕ್ಕ ಜೊತೆ ಇರ್ತಿದ್ರು, ಇನ್ನೊಬ್ರು ನನ್ ಜೊತೆ ಇರ್ತಿದ್ರು. ಸದಾಶಿವಂಗೆ 3 ಹೊತ್ತು ಅದೇ ಧ್ಯಾನ ಅಂತೆ. ಏನ್ ನಡೀತಾ ಇದೆ ಮನೇಲಿ? ಶಾಂತಿ. ಅತ್ತೆ ಅವ್ರೆ, ನಾನು ಯಾವಾಗ ಕೋಪ ಮಾಡ್ಕೊಂಡ್ರು ನೀವು ನನ್ಗೆ ಸಮಾಧಾನ ಮಾಡಿ ತಣ್ಣಗ್ ಮಾಡ್ಬಿಡ್ತೀರಾ. ಅದಕ್ಕೆ ನಾನು ಯಾವಾಗ್ಲೂ ಹೇಳೋದು, ನನಗೆ ಪಲ್ಲು ಬೇರೆ ಅಲ್ಲ, ನೀವು ಬೇರೆ ಅಲ್ಲ ಅಂತ. ಬಾವ ಬನ್ನಿಲೆ. ಏನ್ರಪ್ಪ? ನಿಮ್ ಜೊತೆ ಜಾನು ಅನ್ನೋ ಹುಡುಗಿ ಇದ್ಲಲ್ಲ, ಅವಳನ್ನ ಎಲ್ಲಿ ಬಿಟ್ಟು ಬಂದ್ರೆ? ಹಲ್ಗಳೆಲ್ಲ ನೆಲಕ್ಕೆ ಕುಂದ್ರು ಬಿಡ್ಬೇಕು. ನಾನು ನಿಮ್ ಜೊತೆನೇ ಇದ್ದೇನೆ. ಶಾಸ್ತ್ರಗಳು ಮಾತಾಡ್ಸ್ಕೊಂಡ್ ಬರ್ತೀನಿ ಅಂತ ಹೇಳ್ದೆ ತಾನೆ. ನಾನು ಬರ್ಕೊಂಡಿದ್ದು ಮನೆ ಬಂದು ನಿಮ್ನೆಲ್ಲರೂ ಬಿಟ್ಬಿಟ್ಟು ಹೋಗ್ತೀನಿ ಅಂತ ನನ್ನ ಮಾತು ನೀವೆಲ್ಲಿ ಕೇಳ್ತೀರಾ? ಬಿಟ್ಲಾ? ಅವರೇ ಬೇರೆ ಇವರೇ ಬೇರೆ. ಸುಮ್ಮನೆ ಇವ್ರನ್ನ ಕ್ವಶನ್ ಮಾಡ್ತೀರಾ? ಕಮ್ ಹಬಿ, ನಾವಿಬ್ರು ಶಾಪಿಂಗ್ ಹೋಗೋಣ. ಹಬಿ, ನಿಮ್ ತರನೇ ಇವರಲ್ಲಿ ಒಬ್ರು ಇದ್ದಾರೆ. ಅವ್ರನ್ನ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ತೀನಿ. ಓಕೆ? ಯಾರನ್ನು ಪರಿಚಯ ಮಾಡ್ಕೊಡ್ಬೇಡ್ರಿ. ಅವ್ರ ಪಾಡಿಗೆ ಅವ್ರು ಸಂಸಾರ ಮಾಡ್ಲಿ, ನಮ್ಮಿಬ್ರು ಪಾಡಿಗೆ ನಾವು ಸಂಸಾರ ಮಾಡೋಣ. ಏನು ರಂಗನಾಥ್? ನೋಡಿ ಇವ್ರೆ, ನಾನು ರಂಗನಾಥ್ ಅಲ್ಲ, ಪಾಂಡುರಂಗ ಗಂಡಗಲಿ. ಅಲ್ಲಿ ಜಾನು, ಇಲ್ಲಿ ಇವಳು. ಏನಪ್ಪ ಎಷ್ಟು ಜನ ಮದುವೆ ಮಾಡ್ಕೋಬೇಕು ಅಂತ ಇದೀಯಾ? ಹಲೋ ಮಿಸ್ಟರ್, ಏನೇನೋ ಮಾತಾಡ್ಬಿಡಿ. ನೀವ್ ಯಾರು ಅಂತಾನೆ ನಮಗ್ ಗೊತ್ತಿಲ್ಲ. ನಾನು ಕಲ್ಲೇಶಿ ಅಂತ. ಜಾನು ಮದುವೆ ಮಾಡ್ಕೋಬೇಕು ಅಂತ ಇದ್ದೆ, ಅಷ್ಟರಲ್ಲಿ ಇವ್ರು ಮದುವೆ ಮಾಡ್ಕೊಂಡ್ಬಿಟ್ಟವ್ರೆ. ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ? ನಾನು ನಿಮ್ಮ ಹಾಗೆ ಮೊದಲು ತಪ್ಪು ತಿಳ್ಕೊಂಡಿದ್ದೆ. ಅವರು ರಂಗನಾಥ್, ಇವರು ನನ್ನ ಹಸ್ಬೆಂಡ್ ಪಾಂಡುರಂಗ ಗಲಿಗಲಿ. ಇಟ್ಸ್ ನಾಟ್ ಗಲಗಲಿ, ಇಟ್ಸ್ ಗಂಡುಗಲಿ. ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದೆ. ಬರ್ಲಪ್ಪ ರಂಗನಾಥ್. ರಂಗನಾಥ್ ಅಲ್ಲಪ್ಪ, ಪಾಂಡುರಂಗ ಗಂಡುಗಲಿ. ಓ, ನೋಡ್ರಿ ಜಾನು, 3 ದಿನದ ಈ ನಿಮ್ಮ ಕಾಂಟ್ರಾಕ್ಟ್ ಅಲ್ಲಿ 2 ದಿನ ಆಗ್ಲೇ ಕಳೆದೇ ಹೋಯ್ತು. ಉಳಿದಿರೋದು ಬರೀ 1 ದಿನ ಮಾತ್ರ. ನೀವು ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತೀರಾ, ಲವ್ ಮಾಡ್ತೀರಾ, ಕೆನ್ನೆ ತರ್ತೀರಾ. ನಿಮ್ ಲವ್ ನೋಡಿ ಆ ಕಲ್ಲೇಶ್ ಸುಸ್ತಾಗ್ಬಿಟ್ಟಿದ್ದಾನೆ ಗೊತ್ತಾ? ಮತ್ತೆ ನೀವು? ನಾನು ಅಷ್ಟೇ, ಕ್ಲೀನ್ ಬೋಲ್ಡ್. ಶಿವನೇ, ಏನ್ ಹೇಳ್ತಾ ಇದ್ದೀರಾ ನೀವು? ಅಲ್ಲ, ಹಾಗಿದ್ರು ನಿಮಗೂ ಮದ್ವೆ ಆಗಿಲ್ಲ, ನನಗೂ ಮದ್ವೆ ಆಗಿಲ್ಲ. ನಾವಿಬ್ರು ಯಾಕೆ ಮದ್ವೆ ಆಗ್ಬಾರ್ದು? ಹಲೋ ಹಲೋ ಜಾನು, ಜಾಜಿ ಸ್ಪೀಕಿಂಗ್. ನಿಮ್ ಹಸ್ಬೆಂಡ್ ರಂಗನಾಥ್ ಮನೇಲಿದ್ದಾರಾ? ನನ್ನ ಪಕ್ಕದಲ್ಲೇ ಇದ್ದಾರೆ. ಒಂದ್ಸಲ ಅವ್ರನ್ನ ನಮ್ಮ ಮನೆಗೆ ಊಟಕ್ಕೆ ಕರ್ಕೊಂಡು ಬರ್ತೀಯಾ? ನನ್ನ ಹಸ್ಬೆಂಡು ನಿನ್ನ ಹಸ್ಬೆಂಡು ನೋಡಿದ್ರೆ ಒಬ್ರಿಗೊಬ್ರು ಖುಷಿ ಪಟ್ಕೋತಾರೆ. ಅಯ್ಯೋ, ಅದಕ್ಕೆ ಅಂತೆ, ಖಂಡಿತ. ನೀವೇ ಅವ್ರಿಗೊಂದು ಮಾತು ಹೇಳ್ಬಿಡಿ. ಯಾರು? ಚಾಚಿ ಅವರು. ಅವ್ರ ಯಜಮಾನು ಹೇಗೆ ನಿಮ್ ತರನೇ ಇದಾರಂತೆ. ಅವ್ರ ಮನೆಗೆ ಊಟಕ್ಕೆ ಕರೀತಿದ್ದಾರೆ. ತಗೊಳ್ಳಿ, ಮಾತಾಡಿ. ಹಲೋ, ನಾನು ರಂಗನಾಥ್ ಮಾತಾಡ್ತಾ ಇರೋದು. ನನ್ನ ಹೆಂಡತಿನ ಕರ್ಕೊಂಡು ನಿಮ್ಮ ಮನೆಗೆ ಊಟಕ್ಕೆ ಬರ್ತೀನಿ. ಇಡಿ ಫೋನ್ ಇಡಿ. ಲೇ ಮೇಡಿನ್ ಚೈನಾ, 30,000 ಕಣಲೆ, ದಿನಕ್ಕೆ 10,000 ಯಾವನಪ್ಪ ಕೊಡ್ತಾನೆ? ಒಂದು 3 ದಿನ ಗಂಡನ ತರ ಅಭಿನಯ ಮಾಡು ಅಂದು ನಾನು ಉಮೇದಿಯಿಂದ ಒಪ್ಕೊಂಡ್ಬಿಟ್ಟಪ್ಪ. ಈಗ ನೋಡಿದ್ರೆ ನನ್ನನ್ನ ಪರ್ಮನೆಂಟ್ ಗಂಡ ಆಗುವಂತ ಕೂತ್ಬಿಟ್ಟಿದ್ದಾಳೆ. ಏನಾದ್ರು ಮದುವೆ ಆಗಿದ್ರೆ ಆಗ್ಬಿಟ್ಯಾ? ಪಕ್ಷ ನಾನು ಮದುವೆ ಆದೆ ಅಂತ ಇಟ್ಕೊಳ್ಳ, ಏನೋ ಆಗ್ಬಿಡುತ್ತೆ. ಈ ಮನೇಲೂ ಜಾಗ ಇಲ್ದೆ, ಆ ಮನೇಲೂ ಜಾಗ ಇಲ್ದೆ, ಯಾವ್ದನ್ನ ಫ್ಲೈಓವರ್ ಕೆಳಗೆ ಮಲ್ಕೊಂಡ್ಬಿಡ್ತೀಯಾ? ಮೇಡಿನ್ ಚೈನಾ, ಈಗ ಏನ್ ಮಾಡ್ಬೇಕು ಅಂತ ನೀನೇ ಹೇಳ್ಬಿಡ. 1-2 ದಿನ ಹಂಗು ಹಿಂಗು ಕಾಲ ತಳ್ಳು. ಹಂಗು ಸರೋಗಿಲ್ಲ ಅಂದ್ರೆ 1 ಲಕ್ಷ ಎತ್ಕೊಂಬ. ಯಾಕಪ್ಪ? ತಗೊಂಡೋಗಿ ಚೈನಲ್ಲಿ ಬಿಡ್ತೀನಿ. 6 ತಿಂಗಳು ಮಜಾ ಮಾಡು. ಏನು ಯಜಮಾನ್ರೆ? ಯಾರಂಟಿ ನೀವು? ಯಾಕೆ ಹುಡುಗಿ ಇಷ್ಟೊಂದು ನುಲಿಯುತ್ತೆ? ಈ ಹುಡುಗರಿಗೆ ಮದುವೆ ಆಗೋದು ಲೇಟ್ ಆಗ್ಬಿಡ್ತು ಅಂದ್ರೆ ನುಲಿಯೋದಕ್ಕೆ ಶುರು ಮಾಡ್ಬಿಡ್ತಾರೆ. ಹಲೋ ರಂಗನಾಥ್, ಪ್ಲೀಸ್. ಮತ್ತೆ ಏನ್ ಸಮಾಚಾರ? ಅಯ್ಯೋ ಶಿವನೇ, ಅಲ್ಲ ಊಟ ಹಾಕ್ತೀನಿ ಅಂತ ಮನೆ ಕರೆದ್ಬಿಟ್ಟು ಏನ್ ಸಮಾಚಾರ ಅಂತ ನಮ್ಮನೆ ಕೇಳಿದ್ರೆ
ನಾವೇನ ಪಾಂಡುರಂಗ ಗಂಡುಗಲಿ ಅವರು ಅತ್ತೆ ಇವರು ನನ್ನ ಹಬಿ ಅಲ್ಲ ಹಬಿ ಥರಾನೇ ಇರೋ ರಂಗನಾಥ್. ಏನಪ್ಪ ಇದು? ನಾನು ಅವಳಿ ಜವಳಿ ಮಕ್ಕಳನ್ನ ಹೆತ್ತು ಒಂದು ಮಗು ತಪ್ಪಿಸ್ಕೊಂಡ್ಬಿಡ್ತೋ ಹೇಗೆ? ನಿಮ್ ಕಡೆ ಆಸ್ಪತ್ರೆಯಲ್ಲಿ 2 ಮಕ್ಕಳನ್ನ ಹೆತ್ತರೆ ಒಂದನ್ನ ಕಮ್ಮಿ ಮಾಡ್ಬಿಡ್ತಾರೆ. ಆ ಸಲ ಏನಾದ್ರೂ ಆಗಿದ್ಲು ಇನ್ನು ಬಂದೆ. ಏನಪ್ಪ ಸ್ವಲ್ಪ ಅಂಗಿ ಎತ್ತು. ಯಾಕಜ್ಜಿ? ನನ್ ಮಗನ್ ಬೆಣ್ಮೇಲೆ ಆ ಸಗಲ ಕಲಿ ಮಚ್ಚೆ ಇತ್ತು. ಅಂತ ಮಚ್ಚೆ ನಿನ್ನ ಬೆಣ್ಮೇಲೆ ಇದ್ರೆ ನೀನು ನನ್ ಮಗನೇ. ವಾಟ್ ಇಸ್ ದಿಸ್? ಮನೆಗೆ ಊಟ ಹಾಕ್ತೀನಿ ಅಂತ ಕರೆದ್ಬಿಟ್ಟು ಈಗ ಬಟ್ಟೆ ಬಿಚ್ಚು ಅಂತ ಇದ್ದಾರೆ. ಅತ್ತೆ ಮನೆಗೆ ಬಂದ್ರೆ ಬೆನ್ನ ಹಾಕಿ ನೋಡ್ಬಾರ್ದು. ಫೋಟೋಲಿರೋ ನಿಮ್ಮ ಯಜಮಾನ್ರು ಕೋಪ ಮಾಡ್ಕೋತಾರೆ. ಅಂದಾಗೆ ನಿಮ್ಮ ಹಬ್ಬಿಯಲ್ಲಿ ಒಂದ್ ನಿಮಿಷ ಕಾಲ್ ಮಾಡ್ತೀನಿ. ಹಲೋ ಪಾಂಡುರಂಗ ಗಂಡುಗಲಿ. ನಿಮ್ನ ಮೀಟ್ ಮಾಡಕ್ಕೆ ಅಂತ ಮನೆಗೆ ರಂಗನಾಥ್ ಬಂದು ವೇಟ್ ಮಾಡ್ತಾ ಇದಾರೆ. ಎಲ್ಲಿದ್ದೀರಾ? ಬೇಗ ಬನ್ನಿ, ಎಲ್ಲರೂ ಸೇರ್ಕೊಂಡು ಊಟ ಮಾಡೋಣ. ಓಕೆ? ಅವ್ರು ಊಟ ಮಾಡ್ಕೊಂಡು ಹೋಗ್ಲಿ, ಆಮೇಲೆ ನಾನು ಬರ್ತೀನಿ. No, you have to come. It's a question of prestige, you know. Come. ಏನಪ್ಪ ಮಾಡೋದು ಇವಾಗ? 1 6 ತಿಂಗಳು ಚೈನಲ್ಲಿ ಬಂದ್ಬಿಡು. 2 minutes ಬಂದ್ಬಿಡ್ತಾರೆ. ಚಂಪಾ ಹೋಗು, ಎಲ್ರಿಗೂ ಜ್ಯೂಸ್ ಮಾಡ್ಕೊಂಡ್ ಬಾ. ನನಗೆ ಒಂದು ಕಪ್ ಕೆನೆ ಹಾಕಿರೋ ಕಾಫಿ. ಅದು 1 ಕಪ್ ಜ್ಯೂಸ್ ಹಾಕೊಂಡೆ. ಕಂದ ನೀನ್ ಪಾಂಡುರಂಗನ ನೋಡಿ, ಪಾಂಡುರಂಗ ರಂಗನಾಥ ಇಬ್ರು ಒಬ್ಳೆ. ಇದ್ದಾಗಲ ಹೌದು, ಇವರಿಬ್ರು ಒಬ್ರೆ. ಮೇಡ್ ಇನ್ ಚೈನಾ ಮಿತ್ರ ಸಿಕ್ಕಾಪಟ್ಟೆ ಹೊಡೆದ್ಬಿಟ್ಟ ಕಣ, ಅದಕ್ಕೆ ಬಾಯ್ ಬಿಟ್ಬಿಟ್ಟೆ. ಆಗ್ಲೂ ನಾನು ಫೋನ್ ಮಾಡಿದಾಗ ಯಾರು ರಿಸೀವ್ ಮಾಡಿದ್ದು? ಪಾಂಡುರಂಗ ಮೊಬೈಲ್ ನನ್ನ ಅಂಕಲ್ ಇಟ್ಕೊಂಡ ಕೊಟ್ಟಿದ್ದ, ಅದಕ್ಕೆ ನಾನು ಅವನ ವಾಯ್ಸಲ್ಲಿ ಮಾತಾಡಿದೆ. ತಗೊಳ ಪಾಂಡುರಂಗ ನಿನ್ ಫೋನು. ಯಾಕೆ ಹೀಗೆ ಮಾಡಿದ್ರಿ? ಈ ಕಲೇಶ ಇದಾನಲ್ಲ, ಜಾನನ ಮದುವೆ ಆಗ್ತೀನಿ ಅಂತ ದುಂಬಲ್ ಬಿದ್ದುಬಿಟ್ಟಿದ್ದ. ಈ ಜಾನು ಅವರು ನನ್ನ ಹತ್ರ ಬಂದು ಬರೀ 3 ದಿನದ ಮಟ್ಟಿಗೆ ನನಗೆ ಗಂಡನಾಗಿ ಅಭಿನಯಿಸಿ ನಿಮಗೆ 30,000 ರೂಪಾಯಿ ಪಗಾರ ಕೊಡ್ತೀನಿ ಅಂತ ಹೇಳಿ, ಈ ಜಂತುವಿನಿಂದ ಇವಳನ್ನ ಕಾಪಾಡಬೇಕು ಅನ್ನೋ ಏಕಮಾತ್ರ ಕಾರಣಕ್ಕೆ ನಾನು ಒಪ್ಕೊಂಡ್ಬಿಟ್ಟೆ. ಈಗ ಹೇಳಿ, ಇಂಥ ಯೋಗ್ಯನ ನಾವು ಸುಮ್ಮನೆ ಬಿಡ್ಬೇಕಾ ಅನ್ನೋದು ಈಗ ನಮ್ಮೆಲ್ಲರ ಮುಂದೆ ಇರುವ ಚಿಕ್ಕ ಪ್ರಶ್ನೆ. ಯಾರು ಹೊಡಿಬೇಡಿ, ದಯವಿಟ್ಟು ಯಾರು ಹೊಡಿಬೇಡಿ. ಈ ಏರಿಯಾದಲ್ಲಿ ದೊಡ್ಡ ರೌಡಿ ಅಂತ ನನಗೆ ತುಂಬಾ ಗೌರವ ಇದೆ. ಯಾರು ಕಳಂಕ ತರಬೇಡಿ. ನೋಡಿ, ಆ ಹುಡುಗಿ ಸಾಹಸಕ್ಕೆ ಯಾವತ್ತೂ ನಾನು ಬರೋದಿಲ್ಲ, ಕಣ್ಣಿಟ್ಟು ಸಹ ನೋಡಲ್ಲ. ದಯವಿಟ್ಟು ನಾನು ಬಿಟ್ಟುಬಿಡಿ. ಬಾರೋ ನಿಜ ಹೇಳಿ, ನಿಮ್ಗೂ ಇವಳಿಗೂ ಯಾವ ಸಂಬಂಧನೂ ಇಲ್ವಾ? ಅಯ್ಯೋ ಶಿವನೇ, ಈ ನನ್ನ ಜಾನು ಆಣೆಗೂ ಇಲ್ಲ ಕಣ್ರೆ. ಇವ್ರನ್ನ ಮದುವೆ ಆಗ್ಬೇಕು ಅಂದ್ರೆ ಪುಣ್ಯ ಮಾಡಿರ್ಬೇಕು. 3 ದಿನದಲ್ಲಿ ಇವ್ರೇನು, ಇವ್ರ ಪ್ರೀತಿ ಏನು ಅಂತ ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಅದಕ್ಕೆ ನಾನೊಂದು ನಿರ್ಧಾರಕ್ಕೆ ಬಂದ್ಬಿಟ್ಟಿದ್ದೀನಿ. ಏನು? ಪಾಂಡುರಂಗ ಆಗಿ ಇವರು ಜಾಜು ಜೊತೆ ಇರ್ಲಿ, ರಂಗನಾಥ ಆಗಿ ನನ್ನ ಜೊತೆ ಇರ್ಲಿ.